ಕ್ರಿಸ್ತನು ದೈವಿಕ ತೂಕದ ಪ್ರಕಾರ ತೂಕ ಮಾಡುತ್ತಾನೆ. ಆತನು ನಮಗೆ ಹೇಳುತ್ತಾನೆ, ಪಶ್ಚಾತ್ತಾಪ ಪಡು, ನಿನ್ನ ತೂಕ ಸರಿಯಾಗಿಲ್ಲ ಎಂದು. ಆತ್ಮೀಯ ವೀಕ್ಷಕ ಬಾಂಧವರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳಿಂದ ತಾವು ಆತ್ಮಿಕವಾಗಿ ಬಲ ಹೊಂದುತ್ತಿರುವಿರಿ ಎಂದು ನಾವು ನಂಬುತ್ತೇವೆ. ನಿಮ್ಮ ಪ್ರೀತಿಯ ಕರೆಗಳಿಗಾಗಿ ಕೃತಜ್ಞತೆಗಳು. ಗೋಡೆಯ ಮೇಲಿನ ಬರಹ ಅರ್ಥವೇನು? ದೇವರ ದೈವಿಕ ತೂಕದಲ್ಲಿ ನಾವು ಹೇಗೆ ಕಂಡುಬರುತ್ತೇವೆ? ಬಾಬೇಲಿನ ಪತನ ನಮಗೇನು ತಿಳಿಸುತ್ತದೆ? ಬನ್ನಿರಿ, ಇಂದಿನ ಅಧ್ಯಾಯದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದಾನಿಯೇಲನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪ್ರಿಯರೇ, ಗೋಡೆಯ ಮೇಲಿನ ಬರಹದ ಅರ್ಥವನ್ನು ದಾನಿಯೇಲನು ತಿಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 25ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಬರೆದ ಬರಹವು ಇದೆ, ಮೇನೆ ಮೇನೆ ತೇಕೇಲ್ ಉಫರ್ಸೀನ್ ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಒಂದು ದೇಶದಿಂದ ಬಂದಿದ್ದ ಒಬ್ಬ ವಿದೇಶಿಯನು ದೇವಾಲಯಕ್ಕೆ ಹೋಗುವಂತೆ ಅವನ ಮಗಳು ಪ್ರಯಾಸಪಟ್ಟು ಒಪ್ಪಿಸಿದಳು. ಅವನಿಗೆ ಇಂಗ್ಲಿಷ್ ಅರ್ಥವಾಗುತ್ತಿರಲಿಲ್ಲ, ಆದರೂ ಮಗಳೊಂದಿಗೆ ಹೋಗಲು ಒಪ್ಪಿಕೊಂಡನು. ಆ ಭಾನುವಾರ ಪ್ರಸಂಗಿಯು ದುರಾದೃಷ್ಟವಶಾತ್ ಈ ಮೇನೆ ಮೇನೆ ತೇಕೇಲ್ ಉಫರ್ಸೀನ್ ಎಂಬ ಮಾತಿನ ಮೇಲೆ ಪ್ರಸಂಗ ಮಾಡಿದ್ದರು. ಪ್ರಸಂಗಿ ವಾಕ್ಯವನ್ನು ಓದಿದ ಕೂಡಲೇ ಆ ಮನುಷ್ಯನು ತನ್ನ ಮಗಳು ಮಿನ್ನಿಯ ಕೈ ಹಿಡಿದೆಳೆದು ದೇವಾಲಯದಿಂದ ಹೊರಗೆ ಬಂದನು. ಅಪ್ಪ, ಏನಾಯಿತು ಎಂದು ಆಕೆ ಕೇಳಿದಳು. ದಪ್ಪ ಸ್ವರದಿಂದ ಅವನು ಹೇಳಿದನು, ಆ ಪ್ರಸಂಗಿ ಹೇಳಿದ್ದು ನಿನಗೆ ಕೇಳಿಸಲಿಲ್ಲವೋ? ಅವನು, ಮಿನ್ನಿ ಮಿನ್ನಿ, ಬಂದು ನನಗೆ ಕಚ್ಚುಗುಳಿ ಇಡು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಬೆಲ್ಯಚ್ಚರನ ಅರಮನೆಯ ಗೋಡೆಯ ಮೇಲಿನ ಬರಹದ ಅರ್ಥ ಇದಲ್ಲ. ದಾನಿಯೇಲನು ಅದರ ಅರ್ಥವನ್ನು ತಿಳಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಇದರ ಅರ್ಥವು ಹೀಗಿದೆ: ಮೇನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ಎಂಬುದಾಗಿ. ಮೇನೆ ಅಂದರೆ ಸಂಖ್ಯೆ ಎಂದಾಗುತ್ತದೆ. ಸಂಖ್ಯೆ ಎಂದು ಪುನರುಚ್ಚರಿಸಲ್ಪಟ್ಟಿದೆ. ಅದರ ಅರ್ಥ ದೇವರು ಬಾಬೇಲಿನ ಅರಸುತನವನ್ನು ಲೆಕ್ಕಿಸಿದ್ದಾನೆ, ಅವನ ಸಂಖ್ಯೆ ಮುಗಿದಿದೆ ಎಂದು ಹೇಳುತ್ತೇವಲ್ಲ. ಇಲ್ಲಿನ ಪ್ರಸ್ತಾಪದ ಅರ್ಥ ಇದೇ ಆಗಿದೆ. ಕೀರ್ತನೆ 90:12ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು ಎಂಬುದಾಗಿ. ಪ್ರಿಯರೇ, ನಮ್ಮ ದಿನಗಳು ಯಾವಾಗ ಮುಗಿಯುತ್ತದೆಂದು ದೇವರು ಮಾತ್ರ ಬಲ್ಲನು. ಅಂದರೆ ಈ ಲೋಕದ ಯಾತ್ರೆಯು ಯಾವಾಗ ಕೊನೆಗೊಳ್ಳುತ್ತದೆಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈವರೆಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಯುವಕನನ್ನು ಅವನ ಸ್ನೇಹಿತರು ದೇಶದ ರಾಜಧಾನಿಗೆ ಹೋಗುವಂತೆ ಒತ್ತಾಯಿಸಿದರು. ವಿಮಾನ ಬಿದ್ದು ಹೋದಿತೆಂಬ ಭಯದಿಂದಾಗಿ ಅವನಿಗೆ ಹೋಗಲು ಮನಸ್ಸಿರಲಿಲ್ಲ. ಅವನ ಸ್ನೇಹಿತರು ಅವನನ್ನು ಪ್ರೋತ್ಸಾಹಿಸಿದರು. ನೀನು ಎಲ್ಲಿರುತ್ತಿ ಎಂಬುದು ಮುಖ್ಯವಲ್ಲ, ನಿನ್ನ ದಿನ ಮುಗಿದಾಗ ಮೇಲಿದ್ದರೂ ಒಂದೇ, ಕೆಳಗಿದ್ದರೂ ಒಂದೇ ಎಂದು. ಆಗ ಆ ಯುವಕನೆಂದನು, ನನ್ನ ಸಂಖ್ಯೆ ಮೇಲಿರುವಾಗ ಬಂದರೆ ಚಿಂತೆಯಿಲ್ಲ, ಆದರೆ ಆ ವಿಮಾನ ಚಾಲಕನ ಸಂಖ್ಯೆಯ ಚಿಂತೆ ನನಗೆ. ಅವನ ಸಂಖ್ಯೆ ನಾವು ಮೇಲಿರುವಾಗ ಬಂದರೆ ನಾನು ಆಗ ವಿಮಾನದಲ್ಲಿರಲು ಬಯಸುವುದಿಲ್ಲ ಎಂದು. ಮೇನೆ ಮೇನೆ ಅಂದರೆ ದೇವರು ಬಾಬೇಲಿನ ಅರಸುತನವನ್ನು ಲೆಕ್ಕಿಸಿದ್ದಾನೆ ಎಂದು. ಆತನು ಪ್ರತಿದಿನ ಪ್ರತಿ ಕ್ಷಣದ ಲೆಕ್ಕವನ್ನು ಇಟ್ಟುಕೊಳ್ಳುತ್ತಾನೆ. ನಮ್ಮ ದಿನಗಳ ಲೆಕ್ಕವನ್ನು ಆತನು ತೀರ್ಮಾನಿಸುತ್ತಾನೆ. ನಾವು ಅದನ್ನು ಬದಲಾಯಿಸಲಾರೆವು.
ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 27ನೇ ವಚನವನ್ನು. ತೇಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಎಂಬುದಾಗಿ. ಪ್ರಿಯರೇ, ತೇಕೇಲ್ ಅಂದರೆ ತೂಕ ಎಂದರ್ಥ. ಬಾಬೇಲು ದೈವ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆ ತೂಕದ್ದಾಗಿ ಕಂಡುಬಂದಿದೆ. ಬಾಬೇಲಿನ ತೂಕ ತಕ್ಕಷ್ಟಿರಲಿಲ್ಲ. ಅವರು ಹಗುರವಾಗಿದ್ದರು. ದೇವರು ಎಬ್ಬಿಸಿದ್ದನು. ಈಗ ಅದನ್ನು ಕೆಳಕ್ಕೆ ತಳ್ಳಲಿದ್ದಾನೆ. ಯಾಕೆಂದರೆ ಬಾಬೇಲು ದೇವರ ಮಟ್ಟಕ್ಕೆ ತಕ್ಕದಾಗಿ ಬರಲಿಲ್ಲ. ಪ್ರಿಯರೇ, 2ನೇ ಹಾಗೂ 3ನೇ ಪ್ರಕಟಣೆಯ ಅಧ್ಯಾಯಗಳಲ್ಲಿ ಏಷ್ಯಾ ಖಂಡದ 7 ಸಭೆಗಳ ಕುರಿತು ಓದುತ್ತೇವೆ. ಸಭೆಗಳನ್ನು ಪ್ರತಿನಿಧಿಸುವ ದೀಪಸ್ತಂಭಗಳ ನಡುವೆ ಯೇಸು ಕ್ರಿಸ್ತನನ್ನು ಅಲ್ಲಿ ನೋಡುತ್ತೇವೆ. ಆತನು ಬತ್ತಿಗಳನ್ನು ಹದಗೊಳಿಸುತ್ತಾನೆ, ದೀಪಕ್ಕೆ ಎಣ್ಣೆ ಹೊಯ್ಯುತ್ತಾನೆ, ಬೆಳಕು ಕೊಡಲು ಆಸಕ್ತರಾದವರನ್ನು ಆರಿಸುತ್ತಾನೆ. ಆತನು ಆ ದಿನಗಳನ್ನು ಸಭೆಯನ್ನು ವಿಚಾರಿಸುತ್ತಾನೆ. ನಮ್ಮ ಇಲ್ಲಿನ ತೂಕದ ಪ್ರಕಾರ ನಾವು ತುಂಬ ತೂಕವುಳ್ಳವರಾಗಿರಬಹುದು, ಆದರೆ ಕ್ರಿಸ್ತನು ದೈವಿಕ ತೂಕದ ಪ್ರಕಾರ ತೂಕ ಮಾಡುತ್ತಾನೆ. ಪ್ರತಿಯೊಂದು ಸಭೆಗೆ ಆತನು ಹೇಳಬೇಕಾದದ್ದೇನೆಂದರೆ, ಪಶ್ಚಾತ್ತಾಪ ಪಡು, ನಿನ್ನ ತೂಕ ಸರಿಯಾಗಿಲ್ಲ ಎಂಬುದಾಗಿ. ಈಗಲೂ ನನಗೆ ನಿನಗೆ ಆತನು ಅದನ್ನೇ ಹೇಳುತ್ತಾನೆ. ನಮ್ಮ ನೀತಿವಂತಿಕೆಯು ಸರಿಯಾದ ಮಟ್ಟದಲ್ಲಿಲ್ಲ. ಮಾತ್ರವಲ್ಲ, ಅದು ಹರಕು ಬಟ್ಟೆಯಂತಿದೆ. ಆತನ ನೀತಿವಂತಿಕೆ ಮಾತ್ರ ತೂಕಕ್ಕೆ ಸರಿಯಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಹೀಗೆ ಹೇಳಿದೆ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನೀತಿಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂತಾದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಮಾನವನ ಕ್ರಿಯೆಗಳನ್ನು ತೂಕ ಮಾಡುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಪೇರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇರೇಸ್ ಎಂಬುದು ಉಫರ್ಸೀನ್ ಎಂಬುದರ ಏಕವಚನವಾಗಿದೆ. ವಚನ 25ರಲ್ಲಿ ಕೊಟ್ಟಂತೆ ಅದರ ಅರ್ಥ ವಿಭಾಗಗಳು ಎಂದಾಗಿದೆ. ಬಾಬೇಲಿನ ಅರಸುತನವು ವಿಭಾಗಿಸಲ್ಪಡುತ್ತದೆ. ಅದು ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಡುತ್ತದೆ. ಅಂದರೆ ಬಂಗಾರದ ತಲೆಯು ತೆಗೆಯಲ್ಪಡುತ್ತದೆ. ಈಗ ಬೆಳ್ಳಿಯ ಭುಜಗಳು ಕಾರ್ಯತೊಡಗುತ್ತವೆ. ಭೂಲೋಕದ ರಾಜ್ಯಗಳ ಪೂರ್ಣ ನಿಯಂತ್ರಣ ದೇವರ ಕೈಯಲ್ಲಿರುತ್ತದೆ. ಹೆಜ್ಕೇಲನು ಹೇಳಿದ್ದಾನೆ, ನಾನು ದೊಬ್ಬಿಬಿಡುವೆನು, ನಾನು ದೊಬ್ಬಿಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು ಎಂಬುದಾಗಿ. ಇದನ್ನು ನಾವು ಹೆಜ್ಕೇಲನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಬರುವವರೆಗೆ ದೇವರು ರಾಜ್ಯಗಳನ್ನು ಬದಲಾಯಿಸುತ್ತಲೇ ಇರುತ್ತಾನೆ. ಆತನು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾನೆ. ಈ ಲೋಕಕ್ಕೆ ಮುನ್ಸೋಲಿನಿ, ಹಿಟ್ಲರ್ ಹಾಗೂ ಸ್ಟಾಲಿನ್ನವರ ನಿಜವಾದ ಭಯ ಹುಟ್ಟಿಸುವರಾಗಿದ್ದ ದಿನಗಳನ್ನು ನಾನು ನೆನಪಿಸುತ್ತೇನೆ. ಅದೆಲ್ಲವೂ ಈಗ ಇಲ್ಲವಾಗಿದೆ. ದೇವರು ಇನ್ನೂ ನಿಯಂತ್ರಣದಲ್ಲಿದ್ದಾನೆ. ಕ್ರಿಸ್ತನು ಕೈಯಿಲ್ಲದೆ ಒಡೆಯಲ್ಪಟ್ಟ ಬಂಡೆಯಾಗಿದ್ದಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 34ನೇ ವಚನವನ್ನು ನೋಡಿರಿ. ಆತನೇ ಈ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವವನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 29ನೇ ವಚನವನ್ನು. ಆಗ ಬೆಲ್ಯಚ್ಚರನು ಆಜ್ಞಾಪಿಸಲು ದಾನಿಯೇಲನಿಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿ, ಈತನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾದನು ಎಂದು ಪ್ರಕಟಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೂಡ 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನು ಎಂದಿರುವುದನ್ನು ಗಮನಿಸಿರಿ. ದಾನಿಯೇಲನ ಪುಸ್ತಕ ಎಷ್ಟು ನಿಖರವಾಗಿದೆ. ನಾಬೋನಿಡಸನು ನಿಜವಾದ ಅರಸನಾಗಿದ್ದನು. ನೆಬುಕದ್ನೆಚ್ಚರನ ಮೊಮ್ಮಗನಾದ ಬೆಲ್ಯಚ್ಚರನು 2ನೇ ಅಧಿಕಾರಿ. ಬಾಬೇಲಿನ ಪತನ ಅದೇ ರಾತ್ರಿ ನಡೆದದ್ದು ಎಂಬ ವಿಚಾರವನ್ನು ನೋಡೋಣ.
ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸಿರಿ. ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದ ಬೆಲ್ಯಚ್ಚರನು ಕೊಲ್ಲಲ್ಪಟ್ಟನು. ಮೇದ್ಯನಾದ ದಾರ್ಯಾವೇಶನು ರಾಜ್ಯವನ್ನು ತೆಗೆದುಕೊಂಡನು. ಅವನ ವಯಸ್ಸು ಹೆಚ್ಚು ಕಡಿಮೆ 62 ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಔತಣವು ನಡೆಯುತ್ತಿರುವಾಗಲೇ ಮೇದ್ಯರು ಬಾಬೇಲಿನ ಗೋಡೆಗಳ ಅಡಿಯಿಂದ, ನೀರಿನ ಕಾಲುವೆ ಇದ್ದ ಭಾಗದಿಂದ ಒಳಬರುತ್ತಿದ್ದರು. ನಾನು ಮೊದಲೇ ತಿಳಿಸಿದಂತೆ ಆ ಪಟ್ಟಣದ ಅಡಿಭಾಗದಿಂದ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಕಾಲುವೆ ಇತ್ತು. ಆ ನೀರನ್ನು ನಿಲ್ಲಿಸಿದ್ದರು. ಯುಪ್ರಟಿಸ್ ನದಿಯ ಮುಖ್ಯ ಹರಿವಿಗೆ ಅದನ್ನು ತಿರುಗಿಸಿ ಜೋಡಿಸಿದ್ದರು. ಈ ಗೊಬ್ರಿಯಾಸನೆಂಬವನು ಪಟ್ಟಣದ ಒಳಭಾಗದ ಕಡೆಗೆ ತನ್ನ ಸೈನ್ಯದೊಂದಿಗೆ ಬರುತ್ತಿದ್ದನು. ಅರಮನೆಯು ಅಲ್ಲೇ ಇತ್ತು. ಚರಿತ್ರೆಯ ದಾಖಲೆಯ ಪ್ರಕಾರ ಕಾವಲುಗಾರರಿಗೆ ಯಾವ ಸೂಚನೆಯೂ ಗೊತ್ತಾಗುವ ಮೊದಲೇ ಅವನು ಅವನ ಸೈನಿಕರು ಪಟ್ಟಣದ ಒಳಭಾಗಕ್ಕೆ ಬಂದಾಗಿತ್ತು. ಪಾರಸಿಯರು ಪಟ್ಟಣವನ್ನು ಹೇಗೆ ವಶಪಡಿಸಿಕೊಂಡರೆಂಬುದನ್ನು ಲೌಕಿಕ ಗ್ರೀಕ್ ಚರಿತ್ರಕಾರನಾದ ಕ್ಲೆಸ್ನೋಫೋನ್ ಎಂಬಾತನು ದಾಖಲಿಸಿದ್ದಾನೆ. ಪ್ರಿಯರೇ, ಬೆಲ್ಯಾಚ್ಚರನು ಕೊಲ್ಲಲ್ಪಟ್ಟನು. ಅವನು ಕ್ರೂರತೆಯುಳ್ಳವನಾಗಿ ಕಂಡುಬಂದಿದ್ದನು. ದೇವರು ತನ್ನ ತಕ್ಕಡಿ ಹಾಗೂ ಮಾನದಂಡಗಳನ್ನು ಉಪಯೋಗಿಸುತ್ತಾನೆ. ನನಗೆ ನಿನಗೆ ಆತನು ಹೇಳುತ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು. ನಾನು ನೀನು 100% ಪರಿಪೂರ್ಣರಲ್ಲ. ನಮ್ಮಲ್ಲಿ ಸುಕ್ಕು ಮಡಿಕೆಗಳಿರುತ್ತವೆ. ನಾವು ದೇವರ ಮಟ್ಟಕ್ಕೆ ಸಮಾನರಲ್ಲ. ನಮಗೆ ಈಗ ವಿಚಾರಣೆಯಾಗುತ್ತಿಲ್ಲ. ನಾವು ನಾಶಕ್ಕೊಳಗಾದವರು. ದೇವರು ನಮಗೆ ರಕ್ಷಣೆಯನ್ನು ಕೊಡುತ್ತಿದ್ದಾನೆ. ಬೆಲ್ಯಚ್ಚರನು ದೇವರನ್ನು ತಿರಸ್ಕರಿಸಿದನು. ಅವನು ಕೊಲ್ಲಲ್ಪಟ್ಟನು. ಮೇದ್ಯನಾದ ದಾರ್ಯಾವೇಶನು ಬೆಳ್ಳಿಯ ರಾಜ್ಯದ ಅರಸನಾದನು. ಅವನು ಪಕ್ಕನೆ ಮುತ್ತಿಗೆ ಹಾಕಿ ಬಾಬೇಲನ್ನು ನಾಶಪಡಿಸಿದನು. ಯೆಶಾಯನ ಪ್ರವಾದನೆ ಗ್ರಂಥ 21ರಲ್ಲಿ ಯೆಶಾಯನು ಬಾಬೇಲಿನ ಬೀಳುವಿಕೆಯನ್ನು ಮುಂತಿಳಿಸಿದ್ದನು. ಮುಂದಿನ ಒಂದು ದಿನದಲ್ಲಿ ಇನ್ನೊಂದು ಬಾಬೇಲು ದೇವರ ಕೈಯಿಂದ ಬೀಳಿಸಲ್ಪಡುತ್ತದೆ. ಪ್ರಕಟಣೆ 18ನೇ ಅಧ್ಯಾಯವನ್ನು ನೋಡಿರಿ. ಪ್ರಿಯರೇ, ಈ ರೀತಿ ಮಾನವನ ಹೆಮ್ಮೆಯ ನಾಗರಿಕತೆ ನಾಶವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದಾನಿಯೇಲನ ಪ್ರವಾದನೆ ಗ್ರಂಥದ 6ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮೇದ್ಯನಾದ ದಾರ್ಯಾವೇಶನ ಕೈ ಕೆಳಗೆ ದಾನಿಯೇಲನ ಸ್ಥಾನ, ದಾನಿಯೇಲನನ್ನು ಕೊಲ್ಲುವ ಸಂಚು, ದಾನಿಯೇಲನ ಪ್ರಾರ್ಥನೆ, ದಾನಿಯೇಲನು ಸಿಂಹಗಳ ಗವಿಯಲ್ಲಿ, ದಾನಿಯೇಲನ ಬಿಡುಗಡೆ, ದಾನಿಯೇಲನ ಅಭಿವೃದ್ಧಿ, ದಾರ್ಯಾವೇಶನ ರಾಜಾಜ್ಞೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾನಿಯೇಲನ ಪುಸ್ತಕದ 6ನೇ ಅಧ್ಯಾಯವು ಸತ್ಯವೇದದ ಅತ್ಯಂತ ಪರಿಚಯವುಳ್ಳ, ಎಲ್ಲರಿಗೂ ತಿಳಿದಿರುವ ಭಾಗವಾಗಿದೆ. ಅದು ದಾನಿಯೇಲನು ಸಿಂಹಗಳ ಗವಿಯಲ್ಲಿದ್ದ ವೃತ್ತಾಂತವಾಗಿದೆ. ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಒಂದು ರಾತ್ರಿ ಮಾತ್ರ ಕಳೆದಿದ್ದನು. ಆದರೆ ಅವನು ತನ್ನ ಜೀವಮಾನವನ್ನೆಲ್ಲ, ತನ್ನ 17 ವರ್ಷದಿಂದ ಸುಮಾರು 90 ವರ್ಷಗಳವರೆಗೆ ಮೂರ್ತಿ ಪೂಜಕರಾದ ರಾಜರ ಆಸ್ಥಾನದಲ್ಲಿ ಕಳೆದಿದ್ದಾನಲ್ಲ. ಸಿಂಹಗಳ ಗವಿಯಲ್ಲಿ ಒಂದು ರಾತ್ರಿ ಇರುವುದಕ್ಕಿಂತ ಈ ರಾಜರ ಆಸ್ಥಾನದಲ್ಲಿ ಜೀವಿಸುವುದು ಭಯಂಕರವಾದದ್ದಾಗಿತ್ತು. ಸಿಂಹಗಳು ಅವನಿಗೇನೂ ಕೇಡು ಮಾಡಲಿಲ್ಲ. ಆದರೆ ನೆಬುಕದ್ನೆಚ್ಚರ, ನಾಬೋನಿಡಸ್, ಬೆಲ್ಯಚ್ಚರ, ಮೇದ್ಯನಾದ ದಾರ್ಯಾವೇಶ ಹಾಗೂ ಕೋರೇಶನಂತಹ ಮೂರ್ತಿ ಪೂಜಕರ ಆಸ್ಥಾನದಲ್ಲಿ ದಾನಿಯೇಲನು ಸತತವಾಗಿ ಅಪಾಯದಲ್ಲಿದ್ದನು. ಆದರೆ ಇವರಲ್ಲಿ ಕೆಲವರನ್ನು ಜೀವಿಸುವ ನಿಜದೇವರ ಬಳಿಗೆ ನಡೆಸುವ ಅವಕಾಶ ದಾನಿಯೇಲನಿಗೆ ದೊರಕಿತ್ತು. ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಒಂದು ರಾತ್ರಿ ಮಾತ್ರ ಕಳೆದನು. ಆದರೆ ಅದರಲ್ಲಿನ ನಮಗೊಂದು ಸಂದೇಶವಿರುವುದರಿಂದ ನಾವು ಅದರ ಕುರಿತಾಗಿ ಯೋಚಿಸಲಿದ್ದೇವೆ. ಪ್ರಿಯರೇ, ಈ ಭಾಗದೊಂದಿಗೆ ಪೂರ್ಣ ಚರಿತ್ರ ವಿಷಯವಾದ ದಾನಿಯೇಲನ ಗ್ರಂಥದ ಭಾಗವು ಕೊನೆಗೊಳ್ಳುತ್ತದೆ ಮತ್ತು ಪ್ರತಿಯೊಂದು ಚರಿತ್ರೆಯ ಘಟನೆಯು ಒಂದು ಉದ್ದೇಶಕ್ಕಾಗಿ ನಮಗಾಗಿ ಬರೆಯಲ್ಪಟ್ಟಿದೆ. ದಾನಿಯೇಲನ ಈ ಜೀವಿತ ಪ್ರಸಂಗವು ದೇವರ ಕಾಪಾಡುವ ಶಕ್ತಿಗೆ ಇನ್ನೊಂದು ಉದಾಹರಣೆಯಾಗಿದೆ ಮತ್ತು ಮಹಾಸಂಕಟ ಕಾಲದಲ್ಲಿ ದೇವರು ಶೇಷ ಜನವನ್ನು ಹೇಗೆ ಕಾಯುತ್ತಾನೆಂಬುದಕ್ಕೆ ಒಂದು
ಮುನ್ಸೂಚನೆಯಾಗಿದೆ. ಉರಿಯುವ ಆವಿಗೆಯಿಂದ ದಾನಿಯೇಲನ 3 ಸ್ನೇಹಿತರನ್ನು ದೇವರು ರಕ್ಷಿಸಿದ ವೃತ್ತಾಂತವಿರುವ 3ನೇ ಅಧ್ಯಾಯವು ಇದರ ಪ್ರತಿರೂಪದಂತಿದೆ. 3ನೇ ಅಧ್ಯಾಯದ ಘಟನೆಯಾಗುವಾಗ ದಾನಿಯೇಲನು ಎಲ್ಲಿದ್ದನು ಎಂಬ ಪ್ರಶ್ನೆ ಉದ್ಭವಿಸಿದಂತೆ ಈ 6ನೇ ಅಧ್ಯಾಯದಲ್ಲಿ ಅವನ ಸ್ನೇಹಿತರು ಎಲ್ಲಿದ್ದರು ಎಂಬ ಪ್ರಶ್ನೆ ಕೂಡ ಉದ್ಭವಿಸುತ್ತದೆ. ಅವರಿರುತ್ತಿದ್ದರೆ ಖಂಡಿತವಾಗಿ ದೇವರಿಗೆ ವಿಧೇಯರಾಗಿ ದಾನಿಯೇಲನ ಸಂಗಡವೇ ಇರುತ್ತಿದ್ದರು. ನಡುವೆ ಸ್ವಲ್ಪ ಸಮಯ ಕಳೆದಿರುವುದರಿಂದ ಜೀವದಿಂದಿರದೆಯೂ ಇರಬಹುದು. ಪ್ರಿಯರೇ, 3ನೇ ಹಾಗೂ 6ನೇ ಅಧ್ಯಾಯಗಳು ದೇವರು ಮಹಾಸಂಕಟ ಕಾಲದಲ್ಲಿ ಶೇಷ ಜನರನ್ನು ಹೇಗೆ ಕಾಯುತ್ತಾನೆ ಎಂಬುದರ ಕುರಿತು ತಿಳಿಸುತ್ತದೆ. ಇಸ್ರಾಯೇಲ್ಯರನ್ನು, ಅನ್ಯ ಜನರನ್ನೂ ಸಹ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 3ನೇ ಅಧ್ಯಾಯದಲ್ಲಿ ಮನುಷ್ಯನ ಹಾಗೆ ಹಾಗೂ ಹಿಂಸೆಯಿಂದುಂಟಾಗುವ ಒತ್ತಡಗಳ ಕುರಿತಾಗಿ ಇರುತ್ತದೆ. 6ನೇ ಅಧ್ಯಾಯದಲ್ಲಿ ಸೈತಾನನಿಂದಾಗುವ ಹಾಗೆ ಹಿಂಸೆಗಳ ಕುರಿತು ಒತ್ತಿ ಹೇಳಲಾಗಿದೆ. ನಮಗೆ ಇದರಲ್ಲಿರುವ ಸಂದೇಶವೇನೆಂದರೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ನೀವು ಸಿಂಹದ ಗವಿಯಲ್ಲಿದ್ದಂತಿದ್ದೇವೆ. ಆಗ ಗವಿಯು ಈ ಲೋಕಕ್ಕೆ ಮತ್ತು ಗವಿಯಲ್ಲಿ ಅತ್ತಿತ್ತ ನಡೆದಾಡುತ್ತಿರುವ ಗರ್ಜಿಸುವ ಸಿಂಹವೊಂದಿದೆ. ಪೇತ್ರನು ಅವನನ್ನು ನಮ್ಮ ವಿರೋಧಿಯಾಗಿರುವ ಸೈತಾನನೆಂದು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮೇದ್ಯನಾದ ದಾರ್ಯಾವೇಶನ ಕೈ ಕೆಳಗೆ ದಾನಿಯೇಲನ ಸ್ಥಾನ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು ಎಂಬುದಾಗಿ. ಈ ಅಧ್ಯಾಯವನ್ನು ಆರಂಭಿಸುತ್ತಿದ್ದಂತೆ ನಾವು ಚಾರಿತ್ರಿಕವಾಗಿ ಮುಂದೆ ಹೋಗಿದ್ದೇವೆ. ಬಂಗಾರದ ತಲೆಯಾದ ಬಾಬೆಲ್ ಸಾಮ್ರಾಜ್ಯ ಇಲ್ಲವಾಗಿದೆ. ಅದು ಜಗತ್ತಿನ 1ನೇ ಶಕ್ತಿಯ ಸ್ಥಾನದಿಂದ ತೆಗೆಯಲ್ಪಟ್ಟಿದೆ. ಬಾಬೇಲಿನ ಬದಲಿಗೆ ಈಗ ಮೇದ್ಯ ಪಾರಸಿಯ ಆಡಳಿತವಿರುತ್ತದೆ. ನೆಬುಕದ್ನೆಚ್ಚರನ ಕನಸಿನ ಪ್ರತಿಮೆಯಲ್ಲಿ ಅದು ಬೆಳ್ಳಿಯ ಭುಜಗಳಾಗಿವೆ. ದಾರ್ಯಾವೇಶನೆಂದರೆ ಡೇರಿಯಸ್ ಸಿಯಾಕಿಯಸ್ II ಎಂಬುದು ಚರಿತ್ರೆಯಲ್ಲಿನ ಇವನ ಹೆಸರಾಗಿತ್ತು. ಇವನು 2 ವರ್ಷ ಮಾತ್ರ ಆಳಿದನು. ಅವನ ನಂತರ ಬಂದ ಕೋರೇಶನು ದಾರ್ಯಾವೇಶನ ಸಹೋದರಿ ಮುಂಡೇನ್ ಹಾಗೂ ಪಾರಸಿಯನಾದ ಕಾಂಬಿಸಸ್ ಇವರ ಮಗನು. ಈ ಕಾರಣದಿಂದಾಗಿ ರಾಜ್ಯವು ಮೇದ್ಯ ಪಾರಸಿಯರ ಆಳಿಕೆಗೆ ಒಳಗಾಗಿ ಪ್ರಸ್ತುತ ಆ ರೀತಿ ಇತ್ತು. ನಾವು ಇನ್ನೊಂದು ಆಡಳಿತದ ಅವಧಿಗೆ ಬಂದರೂ ದಾನಿಯೇಲನು ಮೇದ್ಯನಾದ ದಾರ್ಯಾವೇಶನ ಕೈ ಕೆಳಗೆ ಪ್ರಧಾನಿಯಾಗಿಯೇ ಇದ್ದನು. 2ನೇ ಅಧ್ಯಾಯದಲ್ಲಿ ಬಹು ಲೋಹಗಳ ಪ್ರತಿಮೆಯ ಕುರಿತು ನೋಡುವಾಗ ಒಂದು ರೀತಿಯ ಅಧೋಗತಿಯನ್ನು ಕಾಣುತ್ತೇವೆಂದು ಹೇಳಿದೆವು. ಸ್ಥಾನದಲ್ಲಿ ಹಾಗೂ ಲೋಹದ ವಿಧದಲ್ಲಿ ಹೀಗೆ ಕೆಳಕ್ಕೆ ಬರುತ್ತಾ ಇತ್ತು. ಇಲ್ಲಿ ನೆಬುಕದ್ನೆಚ್ಚರನ ಆಳ್ವಿಕೆಯ ಅವಾರೋಹಣವನ್ನು ಕಾಣುತ್ತೇವೆ. ಅವನ ಆಡಳಿತ ಏಕಚಕ್ರಾಧಿಪತ್ಯದ್ದಾಗಿತ್ತು, ನಿರಂಕುಶವಾದದ್ದಾಗಿತ್ತು. ಅವನು ಅಧಿಕಾರವನ್ನು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಪ್ರಿಯರೇ, ದಾರ್ಯಾವೇಶನ ಜೊತೆಗೆ ಆಡಳಿತ ಹಂಚಿಕೊಂಡ 120 ಪ್ರಭುಗಳಿದ್ದರು. ಇವರ ಮೇಲೆ 3 ಮಂದಿ ಮುಖ್ಯಾಧಿಕಾರಿಗಳಿದ್ದರು. ಇವರು ಅರಸನಿಗೂ ಪ್ರಭುಗಳಿಗೂ ನಡುವೆ ಮಧ್ಯಸ್ಥಗಾರರಂತಿದ್ದರು. ಹೀಗೆ ಜವಾಬ್ದಾರಿಯನ್ನು, ಆಡಳಿತವನ್ನು ಹಂಚಿಕೆ ಮಾಡಲಾಗಿತ್ತು. ಈ 3 ಮುಖ್ಯಾಧಿಕಾರಿಗಳು, ದಾನಿಯೇಲನು ಅವರಲ್ಲೊಬ್ಬನಾಗಿದ್ದನು, ರಾಜನಿಗೆ ನಷ್ಟವಾಗದಂತೆ ರಾಜ್ಯಭಾರ ನೋಡಿಕೊಳ್ಳುತ್ತಿದ್ದರು. ಅಂದರೆ ಪ್ರಭುಗಳು ಅರಸನಿಗೆ ಯಾವ ರೀತಿಯಿಂದಲೂ ಮೋಸ ಮಾಡದಂತೆ, ಅರಸನಿಂದ ಕದ್ದುಕೊಳ್ಳದಂತೆ ನೋಡಿಕೊಳ್ಳುತ್ತಿದ್ದರು. ಈ 3 ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಮೊದಲಿನವನಾಗಿದ್ದನು ಮತ್ತು ಈ ಸಮಯದಲ್ಲಿ ಅವನು ಸುಮಾರು 80 ವರ್ಷ ಪ್ರಾಯದವನಾಗಿರಬಹುದು. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಈ ದಾನಿಯೇಲನಲ್ಲಿ
ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಗುಂಪಿನಲ್ಲಿ ದಾನಿಯೇಲನು ಹಿರಿಯನಾಗಿದ್ದದ್ದು ಮಾತ್ರವಲ್ಲದೆ ಅವನು ಇತರರಿಗಿಂತ ಮೇಲಿನವನೂ ಆಗಿದ್ದನು. ಅವನಲ್ಲಿ ಪರಮ ಬುದ್ಧಿ ಇತ್ತು, ಅಂದರೆ ಅವನು ಆತ್ಮಭರಿತನಾಗಿದ್ದನು. ಅರಸನಿಗೆ ಅವನ ಮೇಲೆ ಪೂರ್ಣ ಭರವಸವಿದ್ದರಿಂದ ಅವನನ್ನು ತನಗಿಂತ ಹತ್ತಿರದ ಸ್ಥಾನ ಕೊಟ್ಟು ಅಧಿಕಾರ ವಹಿಸಿದನು. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದ ಅಧ್ಯಯನವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಸಲಿಕ್ಕಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ದೇವರ ಚಿತ್ತವೇ ಎಲ್ಲ ಕಾರ್ಯದಲ್ಲೂ ನೆರವೇರಲ್ಪಡುತ್ತದೆ. ಆದ್ದರಿಂದ ನಮ್ಮ ಜೀವಿತವನ್ನು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ನಾವು ಪ್ರಯಾಸ ಪಡೋಣ. ಆತ್ಮನ ಬಲದಿಂದ ಮುಂದೆ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮಗೆ ಬೋಧಿಸಿದಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಾವು ಎಂದಿಗೂ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದಂತೆ ನಾವು ಆತ್ಮಭರಿತರಾಗಿ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲೇ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ದೇವರೇ. ಅವರು ಇರುವಂಥ ಸ್ಥಳದಲ್ಲಿ ನೀನವರ ಜೊತೆಗಾರನು ಆಶ್ರಯ ದುರ್ಗವಾಗಿದ್ದುಕೊಂಡು ಅವರ ಚಿಂತಾಭಾರಗಳನ್ನು ಪರಿಹರಿಸಿ ನಿನ್ನ ಸಮಾಧಾನವನ್ನು, ಆರೋಗ್ಯವನ್ನು, ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಬೆಲ್ಶಾಚರನು ದೇವರ ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದದ್ದು ಮಾತ್ರವಲ್ಲ, ದೇವರ ಶಿಕ್ಷೆಗೆ ಒಳಗಾದನು. ಬಂಗಾರದ ತಲೆಯಾದ ಬಾಬೇಲ್ ಸಾಮ್ರಾಜ್ಯ ಇಲ್ಲವಾಯಿತು. ದೇವರು ತನ್ನ ಆಲೋಚನೆಯ ಪ್ರಕಾರ ಕಾರ್ಯ ಮಾಡಿದನು. ಆದುದರಿಂದ ನಾವು ದೇವರ ಹಸ್ತದಲ್ಲಿದ್ದುಕೊಂಡು ವಿಧೇಯರಾಗಿ ಆತನನ್ನು ಮಹಿಮೆ ಪಡಿಸೋಣ, ಆತನ ಪ್ರೀತಿಯಲ್ಲಿ ನಡೆಯೋಣ. ಪ್ರಿಯ ವೀಕ್ಷಕರೇ, ದೇವರು ನಮ್ಮನ್ನು ಹೇಗೆ ತೂಕ ಮಾಡುತ್ತಾನೆ ಎಂಬುದನ್ನು ತಿಳಿದ ನಾವು ಇತರರಿಗೂ ಈ ಸತ್ಯವನ್ನು ತಿಳಿಸೋಣ. ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.